ನಮಸ್ತೆ ಎಲ್ಲರಿಗೂ. ದಿಸ್ ಈಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 16, 17, 18, 19, 20 ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇವಾಗ ಆಲ್ರೆಡಿ ನಾವು ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 15 ವರೆಗೂ ಆಲ್ರೆಡಿ ಸಾಲ್ವ್ ಮಾಡೀವಿ. ಸೊ ಈ ಕ್ವಶನ್ ನಂಬರ್ 16 ಇಂದ 20 ವರೆಗೂ ಸಾಲ್ವ್ ಮಾಡೋಣ. ಸೊ ಇವಾಗ ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16 ಏನು ಹೇಳ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಲೀನಿಯರ್ ಇಕ್ವೇಶನ್? ಯಾವುದು ಲೀನಿಯರ್ ಇಕ್ವೇಶನ್ ಅಲ್ಲ? Students, linear equations are in the form of ax plus by plus c is equal to 0, or we can write ax plus by is equal to c. ಯಾವುದರ ಫಾರ್ಮೆಟ್? ಅದೇ ರೀತಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ax ಸ್ಕ್ವೇರ್ ಪ್ಲಸ್ by ಪ್ಲಸ್ c is equal to 0. ಕ್ಯೂಬಿಕ್ ಇಕ್ವೇಶನ್ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d is equal to 0. ಬಟ್ ಈ ರೀತಿ ಫಾರ್ಮೆಟ್ ಇರ್ತವೆ. ಸೊ ಇಲ್ಲಿ ಪವರ್ 3 ಇದ್ರ ಕ್ಯೂಬಿಕ್ ಇಕ್ವೇಶನ್, ಪವರ್ 2 ಇದ್ರ ಕ್ವಾಡ್ರಾಟಿಕ್ ಇಕ್ವೇಶನ್, ಪವರ್ ಏನು ಇಲ್ಲ ಅಂದ್ರೆ ಒಂದ್ ಇರುತ್ತ, ಒಂದ್ ಇತ್ತು ಅಂತಂದ್ರ ದಟ್ ಈಸ್ ಲೀನಿಯರ್ ಇಕ್ವೇಶನ್. ಸೊ ಹಂಗಾರ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೀನಿಯರ್ ಇಕ್ವೇಶನ್ ಅಂತ ಗೊತ್ತಾಗ್ಬೇಕಂದ್ರ ಪವರ್ 1 ಯಾವ್ದೈತಿ ಅದು ಲೀನಿಯರ್ ಇಕ್ವೇಶನ್. ಇಲ್ಲಿ ಪವರ್ 1 ಐತಿ, ಸೊ ದಟ್ ಈಸ್ ಲೀನಿಯರ್ ಇಕ್ವೇಶನ್. ಸೊ ಹಂಗಾರ ಯಾವ್ದಕ್ಕೈತದ ಲೀನಿಯರ್ ಇಕ್ವೇಶನ್ ಆಗ್ತೈತಿ. ಇದು ಲೀನಿಯರ್ ಇಕ್ವೇಶನ್ ಆಗ್ತೈತಿ. ಇಲ್ಲಿ ಪವರ್ 1 ಆಕೈತಿ. ಇಫ್ ಯು ಟೇಕ್ ಪ್ಲಸ್ 2y ದಿಸ್ ಸೈಡ್ ದಟ್ ಬಿಕಮ್ಸ್ ಮೈನಸ್ 2y. ಸೊ ಏನಕ್ಕೈತಿ ಹಂಗಾರದ ದಿಸ್ ಈಸ್ ಆಲ್ಸೋ ಲೀನಿಯರ್ ಇಕ್ವೇಶನ್. y is equal to 0, ವೇರಿಯೇಬಲ್ ಒಂದೇ ಐತಿ, ಪವರ್ ಒಂದೇ ಐತಿ, ದಟ್ ಈಸ್ ಆಲ್ಸೋ ಲೀನಿಯರ್ ಇಕ್ವೇಶನ್. ಬಟ್ ಹಿಯರ್ ಪವರ್ 2, ದಿಸ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೀನಿಯರ್ ಇಕ್ವೇಶನ್ ಅಂತ ಹೇಳ್ಯಾನ. ಇದನ್ನ ನೋಡುತ್ತಲೇ ಗೊತ್ತಾಕೈತಿ ಇಲ್ಲೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಐತಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಲೀನಿಯರ್ ಇಕ್ವೇಶನ್. ನಾಟ್ ಎ ಲೀನಿಯರ್ ಇಕ್ವೇಶನ್ ಅಂದ್ರೆ ದಿಸ್ ಇಸ್ ನಾಟ್ ಎ ಲೀನಿಯರ್ ಇಕ್ವೇಶನ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಸೊಲ್ಯೂಷನ್ ಫಾರ್ 16th ಕ್ವಶನ್. ಸೊ ಹಂಗಾರ 17th ಕ್ವಶನ್, x equal to 1, y equal to 3 is a solution of the linear equation. Is a solution of the linear equation. ಆಲ್ರೆಡಿ ಸೊಲ್ಯೂಷನ್ ಐತಿ, ಇದ್ರ ಕ್ವಶನ್ ಹುಡುಕ್ ನೀ. ಯಾವ ಕ್ವಶನಿಗೂ ಆನ್ಸರ್ ಮ್ಯಾಚ್ ಆಕ್ಕವು ಅನ್ನೋದನ್ನ ನೀ ಹುಡುಕ್ಬೇಕು. ಸೊ ಇಕ್ವೇಶನ್ ಸೊಲ್ಯೂಷನ್ ಏನೈತಿ? x equal to 1, y equal to 3. ಸಿಂಪಲ್ ಆಗಿ ಏನ್ ಮಾಡು, x equal to 1, y equal to 3 ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ ತಕ್ಷಣ ಯಾವ್ದು ನಿಂಗೆ LHS equal to RHS ಬರ್ತೈತಿ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಹಂಗಾರ ಆಪ್ಷನ್ ಎ ಹುಡುಗ ನೀವು ನೋಡುತ್ತಲೇ ನೀವು ಮಾಡ್ತಿದ್ರ ಮಾಡ್ರಿ. ನಾ 1 by 1 ನೀಟಾಗಿ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆಪ್ಷನ್ ಎ ಏನೈತಿ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಐತಿ. ಸೊ 1 3 ಸಬ್ಸ್ಟಿಟ್ಯೂಷನ್ ಮಾಡಿ, ಎಕ್ಸ್ ಪ್ಲೇಸ್ ಒಳಗೆ 1 ಹಾಕಿ ವೈ ಪ್ಲೇಸ್ ಒಳಗೆ 3 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 4ಗೆ ಈಕ್ವಲ್ ಆಕೈತೆ ಇಲ್ಲ? 1 minus 3 ಏನಾಗ್ತದು? 1 minus 3 minus 2 ಆಯ್ತು. minus 2 is not equal to 4. So option A is wrong. Option A is wrong. So ಹಂಗಾರೆ ಆಪ್ಷನ್ ಬಿ ಚೆಕ್ ಮಾಡು. ಆಪ್ಷನ್ ಬಿ ಏನ್ ಹೇಳತ್ತ ನಾವ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತ ಹೇಳತ್ತ ನಾವ. ಸೊ ಇಸ್ ಈಕ್ವಲ್ ಟು 4 ಹಚ್ಕೋ. ಏನ 1 3 ಸಬ್ಸ್ಟಿಟ್ಯೂಷನ್ ಮಾಡಿ, 1 3 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 plus 3 ಹಾಕಿದ್ರೆ 1 plus 3 4 ಬಂತು. 4 is equal to 4. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಹಂಗಾರೆ ಆಪ್ಷನ್ ಸಿ, ಆಪ್ಷನ್ ಡಿ ನು ಚೆಕ್ ಮಾಡ್ಕೊರಿ. ಆಪ್ಷನ್ ಸಿ ಚೆಕ್ ಮಾಡ್ಕೊಳ್ಳಂದ್ರ ಇಲ್ಲಿ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 2 into 1 2 ಆಕೈತಿ. ಇದು 3, 2 plus 3 ಎಷ್ಟು ಆಕೈತಿ? 5 ಆಕೈತಿ. ಇಲ್ಲಿ 8 ಐತಿ. ಸೊ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಡಿ ನು ಚೆಕ್ ಮಾಡ್ಕೊರಿ ಸೈಡ್ ಬೇಕಂದ್ರೆ ನೀವು. ಆಪ್ಷನ್ ಡಿ ಏನೈತಿ? 2y plus x is equal to 9 ಅಂತ ಐತಿ. ಸೊ ನಾವೇನ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು? ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to 1, ಇನ್ ದ ಪ್ಲೇಸ್ ಆಫ್ y equal to 3. ಸೊ ಹಂಗಾರ y ವ್ಯಾಲ್ಯೂ 3 ಐತಿ, y ವ್ಯಾಲ್ಯೂ 3 ಸಬ್ಸ್ಟಿಟ್ಯೂಷನ್ ಮಾಡು, x ವ್ಯಾಲ್ಯೂ 1 ಐತಿ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಏನ್ ಬರುತ್ತೆ? 3 2 6, 6 plus 1 7. 7 is not equal to 9. ಸೊ ಹಂಗಾರೆ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆಲ್ರೆಡಿ ನಮ್ಗೆ ಆಪ್ಷನ್ ಬಿ ಅಂತ ಸೊಲ್ಯೂಷನ್ ಸಿಕ್ಕೈತಿ, ಬಟ್ ಇನ್ನು ಉಳಿಕಿದ್ದು ಹಂಗ ವೆರಿಫೈ ಮಾಡೇವಿ ಯಾವ ಅಲ್ಲ ಅನ್ನೋಕ. ರೈಟ್. ಸೊ ಹಾಗಾದ್ರೆ ಈಗ ಕ್ವಶನ್ ನಂಬರ್ 18 ಅನ್ನ ಚೆಕ್ ಮಾಡೋಣ. ಕ್ವಶನ್ ನಂಬರ್ 18 ಏನೈತಿ? ದ ಪೇರ್ ಆಫ್ ಕೋಆರ್ಡಿನೇಟ್ಸ್ ಸ್ಯಾಟಿಸ್ಫೈಯಿಂಗ್ 2x plus y is equal to 6 ಈಸ್ ಅಂತ ಕೊಟ್ಟಾನ. ದ ಪೇರ್ ಆಫ್ ಕೋಆರ್ಡಿನೇಟ್ಸ್, ಇವೆಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್. ಆಲ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ x, y only.
ಎಲ್ಲಾ ಕೋಆರ್ಡಿನೇಟ್ ಪಾಯಿಂಟ್ಸ್ x, y ಫಾರ್ಮೆಟ್ ಒಳಗೆ ಇರ್ತಾವ. ಅಂದ್ರ ಫಸ್ಟ್ ಟರ್ಮ್ ಆಲ್ವೇಸ್ ಇಂಡಿಕೇಟ್ಸ್ x ವ್ಯಾಲ್ಯೂ, ಸೆಕೆಂಡ್ ಟರ್ಮ್ ಆಲ್ವೇಸ್ ಇಂಡಿಕೇಟ್ಸ್ y ವ್ಯಾಲ್ಯೂ. ಸೊ ಹಂಗಾರೆ x ವ್ಯಾಲ್ಯೂ ಟು y ವ್ಯಾಲ್ಯೂ ಟು ಇದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡು, LHS = RHS ಬಂದ್ರೆ ಆ ಆಪ್ಷನ್ ಕರೆಕ್ಟ್ ಅಂತ ಹೇಳ್ದಂಗ. ಸೊ ನೀವು ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ರಿ, ನಾ ಸಾಲ್ವ್ ಮಾಡ್ತೇನೆ. ಯಾವುದು ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ಇಕ್ವೇಶನ್ ಏನ್ ಕೊಟ್ಟಾನವ? 2x plus y is equal to 6. 2x plus y is equal to 6. ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ 2, 2 ಸಬ್ಸ್ಟಿಟ್ಯೂಷನ್ ಮಾಡು. ಆಪ್ಷನ್ ಎ ಚೆಕ್ ಮಾಡಕ 2, 2 ಸಬ್ಸ್ಟಿಟ್ಯೂಷನ್ ಮಾಡು. This 2 as it is in the place of x, 2 in the place of y also 2 is equal to 6 ಬಂದ್ರೆ ಕರೆಕ್ಟ್. ನೋಡಪ್ಪ, ನಾ ಏನೂ ಮಾಡಿಲ್ಲ. ಎಕ್ಸ್ ಜಗದಾಗ 2, ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 2. ಎಕ್ಸ್ ಫಸ್ಟ್ ಟರ್ಮ್ ಎಕ್ಸ್, ಸೆಕೆಂಡ್ ಟರ್ಮ್ ವೈ. ವೈ ವ್ಯಾಲ್ಯೂನು 2 ಐತಿ, ಸಬ್ಸ್ಟಿಟ್ಯೂಷನ್ ಮಾಡಿ. 2 2 4, 4 + 2 6. 6 = 6 ಅಂದ್ರೆ ಆಪ್ಷನ್ ಏನ ಕರೆಕ್ಟ್ ಬಂದ್ಬಿಡ್ತಿಲ್ಲ. ಆಪ್ಷನ್ ಏನ ಕರೆಕ್ಟ್ ಬಂತು, ಮುಂದೆ ಚೆಕ್ ಮಾಡೋ ನೆಸೆಸರಿ ಇಲ್ಲ. ಆದ್ರೂ ವೆರಿಫೈ ಮಾಡ್ತೀರಂದ್ರೆ ಫಾರ್ ಎಕ್ಸಾಂಪಲ್ ಬಿ ಚೆಕ್ ಮಾಡಬೇಕಂದ್ರೆ ಆಪ್ಷನ್ ಅದು ಬರಂಗಿಲ್ಲ. ಏನ್ ಕೊಟ್ಟಾನ ಇಕ್ವೇಶನ್ ಏನೈತಂದ್ರೆ 2x + y = 6 ಐತಿ. ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 3. ಎಕ್ಸ್ ವ್ಯಾಲ್ಯೂ 2, y ವ್ಯಾಲ್ಯೂ 3 ಸಬ್ಸ್ಟಿಟ್ಯೂಷನ್ ಮಾಡು. ಎಷ್ಟು ಬರುತ್ತೆ ನೋಡು? 2 2 4, 4 + 3 7. 7 ಅಂತಂದ್ರೆ 7 is not equal to 6. ಸೊ ಹಂಗಾರೆ ಆಪ್ಷನ್ ಬಿ ಇಸ್ ರಾಂಗ್. ಆಸ್ ಇಟ್ ಇಸ್ ಆಪ್ಷನ್ ಸಿ ನು ರಾಂಗ್ ಆಕೈತಿ, ಆಪ್ಷನ್ ಡಿ ನು ರಾಂಗ್ ಆಕೈತಿ. ನೀವು ಚೆಕ್ ಮಾಡಿ ವೆರಿಫೈ ಮಾಡ್ರಿ, ಹಂಗ ಸುಮ್ಮನೆ ಟಿಕ್ ಹಾಕಕ್ ಹೋಗ್ಬೇಡ್ರಿ, ವೆರಿಫೈ ಮಾಡ್ರಿ. ರೈಟ್. ಸೊ ಹಾಗಾದ್ರೆ ಈಗ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಏನ್ ಹೇಳತ್ತಾನವ? ಕ್ವಶನ್ ನಂಬರ್ 9, ಇಫ್ ದ ಟೆನ್ಸ್ and units digits of 2-digit number are y and x respectively, then the number will be option A 10y plus x, 10x plus y, 10xy, y plus x ಅಂತ ಐತಿ. ಸೊ ಹಂಗಾರ ಯಾವ ಕ್ವಶನ್ ಕರೆಕ್ಟ್ ಆಗ್ತೈತಿ ಚೆಕ್ ಮಾಡ್ರಿ ನೀವು ಒಂದ್ಸರಿ. ರೈಟ್. ಸೊ ಹಂಗಾರ ಟೆನ್ಸ್ ಅಂಡ್ ಯೂನಿಟ್ ಡಿಜಿಟ್ ಅಂತ ಕೇಳತ್ತ. ನಾವು ಟೆನ್ಸ್ ಪ್ಲೇಸ್ ಅಂದ್ರೆ ಹೆಂಗಿರ್ತಾವ ನಂಬರ್ಸ್ ಹೇಳ್ರಿ. ಈಗ ನೋಡ್ರಿ, ಯಾವ್ದೋ ಒಂದು ನಂಬರ್ ಇತ್ತಂತ ತಿಳ್ಕೊರಿ. 1 2 3 123 ನಂಬರ್ ಇತ್ತು ಅಂತ ತಿಳ್ಕೊ. 10th ಪ್ಲೇಸ್ ಅಂತಂದ್ರೆ ಇದನ್ನೇನ್ ಬರಿತೇವೆ ನಾವು? 3 × 1 ಅಂತ ಬರೀತೀವಿ. ಇದನ್ನೇನ್ ಬರಿತೇವೆ? ಯೂನಿಟ್ ಪ್ಲೇಸ್ ಅನ್ನ 2 ಯೂನಿಟ್ ಪ್ಲೇಸ್ ಅನ್ನ 3 × 1 ಬರಿತೇವೆ. 10th ಪ್ಲೇಸ್ ಅನ್ನ 2 × 10 ಬರ್ದಿರ್ತೇವೆ. ಇದು ಥರ್ಡ್ ಡಿಜಿಟ್ ಈ ಕಡೆ ಏನ್ ಬರ್ಕೊಂಡಿರ್ತೇವೆ? ಇದನ್ನ 1 × 100 ಅಂತ ಬರ್ಕೋತೇವೆ. ಸೊ ಹಂಗಾರೆ ಏನಕ್ಕೈತಿ? ಇದು 100, ಇದು 23. ಸೊ ಟೋಟಲ್ 123 ಆಕೈತಿ. ಇದು ಎಷ್ಟು ಸಿಗುತ್ತೆ? ಇಲ್ಲಿ 100 ಸಿಗ್ತೈತಿ. ಇಲ್ಲೇ ಸಿಗುತ್ತೆ 20 ಸಿಗ್ತೈತಿ. 10 2 20. ಇಲ್ಲೇ ಸಿಗುತ್ತೆ 3 1 3. ಇವನ್ನೆಲ್ಲ ಆಡ್ ಮಾಡ್ಕೊಂಡ್ಬಿಟ್ರೆ ಏನದ 123 ಆಪ್ಷನ್. ಇದು ನಮ್ಮ ಬ್ಯಾಕ್ ಗ್ರೌಂಡ್ ಕಾನ್ಸೆಪ್ಟ್. ದಿಸ್ ಇಸ್ ವಿ ಆಲ್ರೆಡಿ ಸ್ಟಡಿಡ್ ಇನ್ 6th and 5th ಸ್ಟ್ಯಾಂಡರ್ಡ್. ವಿಸ್ತರಿಸಿ ಬರೆಯಿರಿ, ಎಕ್ಸ್ಪಾಂಡೆಡ್ ಫಾರ್ಮ್ ಅಂತ ಕಲ್ತಿರ್ತೀವಿ. ಸೊ ಆ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಈಗ ಇಫ್ ದ ಟೆನ್ಸ್ ಅಂಡ್ ಯೂನಿಟ್ ಡಿಜಿಟ್ ಆಫ್ 2-digit number ಆರ್ y ಅಂದ್ರೆ ಎಸ್ಪೆಕ್ಟಿವ್ ಅಂದ ನಾವ. ಸೊ ಟೆನ್ಸ್ ಅಂತ ಹೇಳ್ಯಾನಲ್ಲ, ಟೆನ್ಸಿಗೆ ನೀವು y ರಿಲೇಟೆಡ್ ಮಾಡೋ. ಯೂನಿಟ್ ಪ್ಲೇಸಿಗೆ ಯಾವ್ದು ಹಾಕ್ಬೇಕು? ಯೂನಿಟ್ ಪ್ಲೇಸಿಸ್ ನೋಡ, ಫಸ್ಟ್ ಟೆನ್ಸ್ ಅಂತ ಯೂಸ್ ಮಾಡ್ಯಾನ. ಸೊ ಫಸ್ಟ್ ಟರ್ಮ್ y ಐತಿ, ಅದಕ್ಕೆ ಜಾಯಿಂಟ್. ಸೆಕೆಂಡ್ ಯೂನಿಟ್ ಅಂತ ಯೂಸ್ ಮಾಡ್ಯಾನವ. ಸೊ ಸೆಕೆಂಡ್ ಎಕ್ಸ್ ಅಂತ ವೇರಿಯೇಬಲ್ ಐತಿ. ಸೊ ಇದಕ್ಕೆ ಜಾಯಿಂಟ್ ಮಾಡ. ಸೊ ಹಂಗಾರ ಯೂನಿಟ್ ಪ್ಲೇಸ್ ಒಳಗೆ ಎಕ್ಸ್ ಐತಿ, ಎಕ್ಸ್ ಬರದೆ. ಟೆನ್ಸ್ ಪ್ಲೇಸ್ ಒಳಗೆ ಯಾವ್ದೈತಿ? y ಐತಿ. ಸೊ ಹಂಗಾರ ನಾ ಏನ್ ಬರ್ಕೋತೀನಿ ಅಂತಂದ್ರೆ ಇದನ್ನ 10y ಅಂತ ಬರ್ಕೋತೀನಿ. ಯಾಕೆ? 10th ಪ್ಲೇಸ್ ಒಳಗೆ ಐತಿ, ಅದಕ್ಕೆ 10y. ಅದು 100th ಪ್ಲೇಸ್ ಒಳಗಿದ್ರೆ 100y ಬರ್ಕೋತಿದ್ದೆ. ಯೂನಿಟ್ ಪ್ಲೇಸ್ ಒಳಗೆ ಎಕ್ಸ್ ಐತಿ, ಸೊ x × 1. ಅದು ಇನ್ನೂ ಬ್ಯಾಕ್ ಗ್ರೌಂಡ್ ಇಂದ ಹೇಳ್ಬೇಕಂತಂದ್ರೆ x × 1 ಪ್ಲಸ್ 10 × y. ಆ ಟೋಟಲ್ ಏನಾಯ್ತು? 10y ಪ್ಲಸ್ x ಆಯ್ತು. ಇದು ಈ ರೀತಿ ನಂಬರ್ ಐತಿ. ರೈಟ್. ಓಕೆ, ಹಂಗ 10y ಪ್ಲಸ್ x ಎಲ್ಲಿ ಐತಿ? ಆಪ್ಷನ್ ಎ ಐತಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ರೈಟ್. ಹಂಗಾರ ನೋಡ್ರಿ, ಸಿಂಪಲ್ ಆಗಿದ್ದು y 10 ಪ್ಲೇಸ್ ಒಳಗಿದ್ದಕ್ಕೆ 10y ಬರ್ದೇನಿ. x ಯೂನಿಟ್ ಪ್ಲೇಸ್ ಒಳಗಿದ್ದಕ್ಕೆ x × 1 x ಪ್ಲೇಸ್ ಒಳಗೆ ಬರ್ದೇವಿ. 10y ಪ್ಲಸ್ x ಆಕೈತಿ ಅದ ಆನ್ಸರ್. ಓಕೆ. ಸೊ ಹಂಗಾರ ಕ್ವಶನ್ ನಂಬರ್ 19 ಆಯ್ತು. ಇವಾಗ ಕ್ವಶನ್ ನಂಬರ್ 20 ಸಾಲ್ವ್ ಮಾಡೋಣ. ನೋಡ್ಕೋರಿ, ಕ್ವಶನ್ ಓದ್ಕೋರಿ. ಕ್ವಶನ್ ನಂಬರ್ 20, ಇಫ್ ದ ಲೈನ್ y is equal to px minus 2 passes through the point 2, 2, then the value of p is ಏನೈತಿದು? y is equal to px minus 2 ಐತಿ. This line is passes through the point
2,2 ಒಳಗ ಪಾಸ್ ಆಗಿ ಹೋಗ್ತೈತಿ ಅಂತ ಆಲ್ರೆಡಿ ಅವರೇ ಹೇಳ್ಬಿಟ್ಟಾರ. ದೆನ್ ದ ವ್ಯಾಲ್ಯೂ ಆಫ್ ಪಿ ಏನಕ್ಕೈತಿ ಅಂತ ಅವ್ನ ಕ್ವಶನ್. ಸೊ ನೀ ಏನ್ ಮಾಡು, ಕೊಟ್ಟಿರುವಂತ ಕ್ವಶನ್ ಒಳಗ 2,2 ಸಬ್ಸ್ಟಿಟ್ಯೂಷನ್ ಮಾಡು, ಎಲ್ಲೆಲ್ಲಿ ಎಕ್ಸ್ ಐತಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು, y ಜಾಗದಾಗ y ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು. ಫಸ್ಟ್ ಟರ್ಮ್ ಆಲ್ವೇಸ್ ಇಂಡಿಕೇಟ್ಸ್ ಎಕ್ಸ್, ಸೆಕೆಂಡ್ ಟರ್ಮ್ ಆಲ್ವೇಸ್ ಇಂಡಿಕೇಟ್ಸ್ y. ಸೊ ಹಂಗಾರ y ಪ್ಲೇಸ್ ಒಳಗು 2, x ಪ್ಲೇಸ್ ಒಳಗು 2 ಐತಿ, ಕನ್ಫ್ಯೂಷನ್ ಆಗೋದು ನೆಸೆಸರಿನೇ ಇಲ್ಲ. 2 p as it is in the place of x 2 -2. ಸೊ ಏನಕ್ಕೈತಿ 2 as it is -2, ಈ ಕಡೆ ಬಂದಾಗ ಏನಕ್ಕೈತಿ, ಈ ಕಡೆ -2, ಈ ಕಡೆ ಬಂದಾಗ +2 ಆಕೈತಿ. ಇಲ್ಲಿ ಯಾರು ಉಳಿತಾರ, 2 into p, 2p ಉಳಿತೈತಿ. ನಾ ಆಲ್ರೆಡಿ ಹೇಳಿ ಮೈನಸ್ ಫ್ರೆಂಡ್ ಯಾರು, ಪ್ಲಸ್ ಮೈನಸ್ ಫ್ರೆಂಡ್ ಪ್ಲಸ್ ಅಂತ ಮುಂಚೆನೆ ಏನ, ಮೈನಸ್ ಫ್ರೆಂಡ್ ಯಾರು ಪ್ಲಸ್, ಇವ್ರಿಬ್ಬರ ನಡಕ ಫ್ರೆಂಡ್ಶಿಪ್ ಇರ್ತೈತಿ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಡಿವಿಷನ್, ಇವ್ರಿಬ್ಬರ ನಡಕ ಫ್ರೆಂಡ್ಶಿಪ್ ಇರ್ತೈತಿ. ಸೊ ಹಂಗಾರ -2 ಈ ಕಡೆ ಬಂದಾಗ +2 ಆಯ್ತು, 2 + 2 4 ಆಯ್ತು. 4 is equal to 2 into p ಆಯ್ತು. ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಸೈನ್ ಇಸ್ ದೇರ್. ಇಬ್ಬರು ನಡಕ್ಕೆ ಯಾರು ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರ್ತಾರೋ. ಸೊ ಹಂಗಾರೆ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಾಗಾದ್ರೆ 2 ಈ ಕಡೆ ಬಂದಾಗ 4 divided by 2 is equal to p ಆಯ್ತು. ಸೊ ಹಂಗಾರೆ 2 1 ಜಾ 2, 2 2 ಜಾ 4, we get p is equal to 2. p ವ್ಯಾಲ್ಯೂ 2 ಎಲ್ಲಿ ಯಾವ್ದಾದ್ರು ಆಪ್ಷನ್ ಇದೆಯಾ? ಇದೆ, ರೈಟ್. ಓಕೆ, ಸೊ ಹಾಗಾದ್ರೆ ಇವಾಗ ಏನಾಯ್ತು, ಕ್ವಶನ್ ನಂಬರ್ 20 ಆಯ್ತು, ರೈಟ್. ಈಗ ನಿಮ್ದು ಕೊಡುವಂತ ಕ್ವಶನ್ಸ್, ನಿಮ್ಗೂ ಒಂದೆರಡು ಕ್ವಶನ್ ಕೊಡೋಣ ಹಂಗಾರೆ ಸಾಲ್ವ್ ಮಾಡೋಣ. ನಿಮಗೆ ಕ್ವಶನ್ ಏನು ಅಂತಂದ್ರ, ಕ್ವಶನ್ ನಂಬರ್ 19 ಈಗ 10th ಪ್ಲೇಸಿಗೆ y ಅಂತ ಕೊಟ್ಟಿದ್ದಾವ. ಏನ್ ಕೊಟ್ಟಿದ್ದಾವ, 10th ಪ್ಲೇಸಿಗೆ y ಕೊಟ್ಟಿದ್ದ. ನಾ ಏನ್ ಕೊಡ್ತೀನಿ, 10th ಪ್ಲೇಸಿಗೆ x ಅಂತ ಕೊಡ್ತೀನಿ, ಯೂನಿಟ್ ಪ್ಲೇಸಿಗೆ y ಅಂತ ಕೊಡ್ತೀನಿ. ಯೂನಿಟ್ ಪ್ಲೇಸಿಗೆ y ಅಂತ ಕೊಡ್ತೀನಿ. ಆಪ್ಷನ್ ಏನಾಕೈತಿ ಅದನ್ನ ಟೇಕ್ ಮಾಡ್ರಿ, ಆಪ್ಷನ್ ಯಾವ್ದಾಕೈತಿ ಅಂತ. ಅದ 20 ಕ್ವಶನಿಗೆ ಏನ್ ಮಾಡ್ತೀನಿ, 20th ಕ್ವಶನಿಗೆ ಹೋಮ್ವರ್ಕ್ ಏನಪ್ಪಾ ಅಂದ್ರೆ, ಇಫ್ ದ ಲೈನ್ y is equal to px minus 2 passes through the origin ಅಂತ ಐತಲ್ಲ 2,2, then the value of p is ಕೇಳಿ ನಾವು. passes through the 2,2 ಕೇಳೇನಲ್ಲ. ಸೊ ಅದ ಈಕ್ವೇಶನ್ ನಾ ಏನ್ ಮಾಡ್ತೀನಿ, ಸೇಮ್ ಟು ಸೇಮ್ 20 ಕ್ವಶನಿಗೆ ಪಾಸಿಂಗ್ ಥ್ರೂ ಯಾವುದು, ಯುವರ್ ಲಕ್ಕಿ ನಂಬರ್ 7 and 18 ಅಂತ ಕೊಡ್ತೇನೆ. 7 and 18 ಅಂತ ಕೊಡ್ತೀನಿ. ಚೆಕ್ ಮಾಡ್ರಿ ಆಪ್ಷನ್, ಈ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ ಬರ್ತೈತಿ, ಅದೇನ್ ಬರುತ್ತಂತ ನೀವು ಹೇಳ್ರಿ. ಸೊ ಹಂಗಾರೆ ಇನ್ನೊಂದು ಯಾವ್ದಾರ ಬೇಕಾ, ಸಾಕು ಇವೆರಡು ಕ್ವಶನ್ ಅನ್ನ ನೀವು ಕಮೆಂಟ್ ಮಾಡ್ರಿ. ಓಕೆ, ಸೊ ಹಾಗಾದ್ರೆ ಇವಾಗ ಟೋಟಲ್ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯಬಲ್ ಚಾಪ್ಟರ್ ಅಲ್ಲಿ 20 ಕ್ವಶನ್ಸ್ ಅನ್ನ ನಾವು MCQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿವಿ. 20 MCQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೀನಿ. ಸೊ ಈಗ ನೆಕ್ಸ್ಟ್ ವಿಡಿಯೋ ಒಳಗ ಮತ್ತೇನಾದ್ರೂ ನಮ್ಗೆ ಎಷ್ಟು ಸಿಕ್ಕಾಪಟ್ಟೆ ಕ್ವಶನ್ಸ್ ಸಿಕ್ಕು ಅಂತಂದ್ರೆ ಮತ್ತೆ ಅವ್ರು ಯಾವ ಕ್ವಶನ್ಸ್ ಇದ್ರೆ ಕಳಿಸ್ರಿ, ನಾವು ಸಾಲ್ವ್ ಮಾಡೋಣ. ಅದ್ರ ಜೊತೆ ಇವಾಗ 2 marks ಕ್ವಶನ್ ಅನ್ನ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯಬಲ್ ಒಳಗೆ ಸಾಲ್ವ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಇನ್ನು ಉಳಿಕಿದ್ದು ಎಲ್ಲ ಚಾಪ್ಟರ್ ಒಳಗಿನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು. Please write down.